ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ತಿರುಮಲೇಶ ಅಂದ್ಬಿಟ್ಟು ಚಾಲಕ ಕಮ್ ನಿರ್ವಾಹಕ. ಸಾರಿಗೆ ಟಿ ವಿ ಚಾನಲ್ ಮುಖಾಂತರ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೂ ಸಾರಿಗೆ ಟಿ ವಿಗೆ ಚಂದಾದಾರ ಆಗಿಲ್ಲ, ಬೆಲ್ ಬಟನ್ ಅಮ್ಕಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆಗಿ. ಯಾವುದೇ ಥರ ವಿಡಿಯೋ ಆಗಲಿ ಆಡಿಯೋ ಆಗಲಿ ಸಾಕ್ಷಿ ಆಧಾರಗಳಿಲ್ದಂಗೆ ಸಾರಿಗೆ ಟಿ ವಿ ಚಾನಲವರು ಏನೂ ಮಾಡಲ್ಲ. ಮತ್ತು ಇವತ್ತು ಗಂಟನೂ ಅವ್ರು ಮಾಡ್ತಾ ಇರೋದು ತುಂಬ ಯಶಸ್ವಿಯಾಗಿ ಕಾರ್ಮಿಕರಿಗೆ ಒಂದು ಸುದ್ದಿ ಮುಟ್ಟದಂತಾಗಿದೆ. ಏನೇ ಮಾಡಿದ್ರು, ಇಲ್ಲೇನೇ ಒಂದು ಯಾವುದೇ ಡಿವಿಷನ್ ಡಿಪೋಗಳಲ್ಲಿ ಏನೋ ಒಂದು ಸಮಸ್ಯೆ ಆದರೂ ಸಾರಿಗೆ ಟಿ ವಿ ಡೈರೆಕ್ಟಾಗೆ ಕಾರ್ಮಿಕರಿಗೆ ತೋರಿಸ್ತಾರೆ. ಅದೊಂದು ಖುಷಿ ಪಡೋಂಥ ವಿಚಾರ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಾರಿಗೆ ಟಿ ವಿಯವ್ರಿಗೆ ಸಬ್ಸ್ಕ್ರೈಬ್ ಆಗಿ. ಬೇರೆ ಚಾನಲ್ಗಳ ಥರನೇ ಆಗಲಿ, ಮತ್ತು ನ್ಯೂಸ್ ಪೇಪರ್ಗಳಲ್ಲಾಗಲಿ ಮಾಡೋರೆ, ಮಾಡ್ತವ್ರೆ, ಮಾಡ್ತಿದ್ದಾರೆ ಇವ್ಯಾವೂ ಬರೆಯಲ್ಲ. ವಿಡಿಯೋ ಇದ್ದರೆ ವಿಡಿಯೋ ಹಾಕಿ ದಾಖಲಾತಿ ಸಮೇತ. ಏಕೆಂದರೆ ಇವತ್ತು ಏನೇ ಒಂದು ಮಾಡಬೇಕು ಅನ್ನೋ ದಾಖಲಾತಿ ಬೇಕು. ಆ ಥರ ಏನೇ ಬೇಕು ಅನ್ನೋ ಒಂದು ದಾಖಲಾತಿ ಸಮೇತ ಸಾರಿಗೆ ಟಿ ವಿ ಚಾನಲವರು ಕಾರ್ಮಿಕರ ಪರವಾಗಿ ದಾಖಲಾತಿ ಹಾಕಿ ವಿಡಿಯೋ ಬಿಡ್ತಾರೆ. ನೀವೇ ನೋಡ್ತಾ ಇದ್ದೀರಾ. ಸರಿ, ವಿಚಾರ ಏನಂದರೆ, ಸೊಸೈಟಿಯವರು ನಿಮಗೆ ಏನಾದರೂ ಒಂದು ಸ್ವಲ್ಪ ಹೇಳಬಾರ್ದು, ಹೇಳ್ತಾ ಇದ್ದೀನಿ. ಡ್ಯಾಶ್ ಏನಾದ್ರು ಬರ್ಕೊಳ್ಳಿ. KS ಕೋಚಿಂಗ್ ಸೆಂಟ್ರ್ ಅಲ್ರಪ್ಪ, IPS IAS KS ಕೋಚಿಂಗ್ ಸೆಂಟ್ರ್. ಇಲ್ಲಿ ಯಾಕೆ ನೀವು ಕೋಚಿಂಗ್ ಸೆಂಟ್ರ್ ತೆಗ್ದಿಲ್ಲ? ಏನಂತ ಹೇಳಿದ್ರೆ, ಪ್ರಣಾಳಿಕೆ ಎಲ್ಲೋಯ್ತಪ್ಪ ನಿಮ್ಮ ಪ್ರಣಾಳಿಕೆ? ನೀವು ಆ ಪ್ರಣಾಳಿಕೆ ಕೇಳಬೇಡಿ ಕಣ್ರಪ್ಪ. ನೀವು ಬಿಟ್ಟಿದ್ದೀರಲ್ಲ ಪ್ರಣಾಳಿಕೆ, ಸೊಸೈಟಿಯವರೇ ನೀವು ಬಿಟ್ಟಿದ್ದೀರಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ಮೊದಲು ಲ್ಯಾಪ್ಟಾಪಲ್ಲಿ ನೌಕರರಿಗೆ ಲ್ಯಾಪ್ಟಾಪ್ ಕೊಡಿಸ್ತೀನಲ್ಲ, ಲ್ಯಾಪ್ಟಾಪ್ ಎಲ್ರಪ್ಪ? ಮತ್ತು ನಿಮ್ಮನ್ನ ಯಾರು ನೌಕರರು ಅಂದರೆ ನಮ್ಮ ಕಾರ್ಮಿಕರು ಯಾರು ನಿಮ್ಮನ್ನ ಕ್ಯಾಲೆಂಡರ್ ಕೇಳಿದ್ರಾ? ನಿಮ್ಮನ್ನ ಯಾರು ಹೇಳಿ, ಯಾರು ನಿಮ್ಮನ್ನ ಕ್ಯಾಲೆಂಡ್ರ್ ಕೇಳಿದ್ರಾ? ಊಟದ ಬಾಕ್ಸ್ ಕೇಳಿದ್ರಾ? ಬ್ಯಾಗ್ ಕೇಳಿದ್ರಾ? ಯಾರು ಇಂಥವ್ರು ಕೇಳಿದ್ರು ಅಂತ ಯಾರು ಹೇಳ್ರಪ್ಪ? ಒಂದು ಕ್ಯಾಲೆಂಡ್ರು 10ರಿಂದ 20 ರೂಪಾಯಿ ಹೊರಗಡೆ ಸಿಗ್ತದೆ. ಇಷ್ಟರಲ್ಲೇ 10ರಿಂದ 20 ರೂಪಾಯಿ ಹೊರಗಡೆ ಸಿಗ್ತದೆ ಕ್ಯಾಲೆಂಡ್ರುಗಳು. ಬ್ಯಾಗು 100, 150, 200 ರೂಪಾಯಿ. ನೀವು ಹಾಕೋದು ಬಿಲ್ ಎಷ್ಟಿಲ್ಲಿ? ಕ್ಯಾಲೆಂಡ್ರಿಗೆ ಆಗಲಿ ಬ್ಯಾಗ್ಗೆ ಆಗಲಿ. GB ಮೀಟಿಂಗು, GB ಮೀಟಿಂಗ್ ಮಾಡ್ತೀರಾ? GB ಮೀಟಿಂಗ್ ಬಂದರೆ 1000, 2000 ತಗೋತೀರಾ? ಏನು ನೀವೆಲ್ಲಿ VIP ನೀವು? ನೌಕರರು ದುಡ್ಡು ಕಂಡ್ರೆಯಾ? ನೌಕರರ ದುಡ್ಡು ನೀವ್ಯಾರು ತಗೊಳ್ಳೋಕ್ಕೆ? 2 ಲಕ್ಷ 3 ಲಕ್ಷ ಕೊಟ್ಟು ಸೊಸೈಟಿ ಎಲೆಕ್ಷನ್ ನಿಲ್ತೀರಾ? ಯಾಕೆ ಕೊಟ್ಟು ನಿಲ್ತೀರಾ? ಇಲ್ಲ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ನಿಲ್ತೀರಾ? ಬಂದಮೇಲೆ 1 to 3 ಮಾಡ್ಕೊ ಹೋಯ್ತೀರಾ? ಕಷ್ಟಪಡ್ತಾ ಇರೋದು ನಮ್ಮ ನೌಕರರು ಕಂಡ್ರೆಯಾ? ಕಷ್ಟಪಡ್ತಾ ಇರೋದು ನಮ್ಮ ನೌಕರರು. ನೀವುಗಳು ಕಷ್ಟಪಡ್ತಾಯಿದ್ದೀರಾ. 3.5 4 ಲಕ್ಷ 5 ಲಕ್ಷ ಹೆಂಗ್ರೆ ಕೊಡ್ತೀರಾ ನೀವು? ಹೆಂಗೆ ಕೊಡ್ತೀರಾ ನೀವು ಹೇಳಿ? ಮತ್ತು ತಿಂಗಳಿಗೆ 1,000 2,000 1,000 2,000 ನಿಮ್ಮ ಅಧ್ಯಕ್ಷನ ಇದ್ಯಾ? ಹಣೆ ಬರ ಏನ್ರಿ? ನೌಕರರು ದುಡ್ಡು ತೆಗೆದು ಅಧ್ಯಕ್ಷನ ಕೊಡೋಂಥದ್ದು? ಹೇಳ್ರಿ. ಭ್ರಷ್ಟಾಚಾರ ಎಲ್ರಿ? ಭ್ರಷ್ಟಾಚಾರ ಐತೆ? ಭ್ರಷ್ಟಾಚಾರ ಎಲ್ಲೈತೆ? ಮೈಸೂರು ಸೊಸೈಟಿಯವರೇ ಮಾತಾಡ್ರಿ, ನೇರವಾಗಿ ನಿಮಗೆ ಕೇಳ್ತಾ ಇರೋದು. ಮತ್ತು ಎಲ್ಲ ಸೊಸೈಟಿಗೂ ಸಂಬಂಧಪಟ್ಟಂಗೆ ಕೇಳ್ತಾ ಇರೋದು. ಪ್ರಣಾಳಿಕೆಯಲ್ಲಿ KS IAS IPS ಎಲ್ಲಿ? ಲ್ಯಾಪ್ಟಾಪ್ ಎಲ್ಲಿ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೌಕರರಿಗೆ ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಾ ಹೇಳಿ? ಏನಾರ ಕೇಳೋಕೆ ಹೋದರೆ ನಿಮಗೆ ಅವರು ವಿರೋಧಿ ಸಂಘಟನೆಯವರು
ವಿರೋಧಿ ಸಂಘಟನೆ ಯಾರು ರೀ? ಎಲ್ಲ ನಮ್ಮ ನೌಕರರೇ, ಯಾರೂ ಇಲ್ಲ ವಿರೋಧಿ ಸಂಘಟನೆಯವರು. ಅರ್ಥ ಆಯ್ತಾ? ಮಾತಿದ್ರೆ ವಿರೋಧಿ ಸಂಘಟನೆ. ಆ ಮಾದೇವಣ್ಣ ಅಂದ್ಬಿಟ್ಟು ನೊಂದಂಥ ಕಾರ್ಮಿಕ ಪ್ರಶ್ನೆ ಕೇಳಿದ್ರೆ ಅಧ್ಯಕ್ಷ ಬೆ ಅಂತಂತಾನೆ, ಉತ್ತರ ಕೊಡೋಕೆ ಬರ್ತಾಯಿಲ್ಲ. ಅವನೊಬ್ಬ ಅಧ್ಯಕ್ಷ, ಅವನೇ ನಾಮಕರಣ ಮಾಡ್ಕೊಂಡಿರೋದು ರಾಜ್ಯಾಧ್ಯಕ್ಷ ಅಂತ ಅಂದ್ಬಿಟ್ಟು. ಇವನಿಗೆ ಸೊಸೈಟಿಯಿಂದ ತಿಂಗಳಿಗೆ 1,000-2,000 ದುಡ್ಡು ಬೇಕಂತ ಇವನಿಗೆ. ಮೈ ಬಗ್ಸ್ ದುಡಿಯಲ್ಲ ಅಧ್ಯಕ್ಷ, ಮೈ ಬಗ್ಸ್ ದುಡಿಯೋ. ನೌಕರರ ದುಡ್ಡನ್ನ ಪೋಲ್ ಮಾಡಬೇಡಿ ಕಣ್ರಪ್ಪ. ನೌಕರರು ಕಷ್ಟಪಟ್ಟವ್ರೆ. ಅವ್ರು ₹1 ಸೇವ್ ಮಾಡೋಕ್ಕೆ ಇಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊಸೈಟಿಗಳಲ್ಲಿ ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟಬೇಕು. ಅದು ಪ್ರತಿಯೊಬ್ಬ ನೌಕರಿಗೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಗೊತ್ತಿರ್ತದೆ. ಸೊಸೈಟಿಗಳಲ್ಲಿ ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟಬೇಕು. ಇದನ್ನ ಯಾರಿಗೂ ಗೊತ್ತಿಲ್ಲ. ತುಂಬ ಲೆಂತ್ ವಿಡಿಯೋ ಆಯ್ತದೆ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಾರಿಗೆ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಚಂದಾದಾರರಾಗಿ, ಬೆಲ್ ಬಟನ್ ಅಮ್ಕಿ. ನಮಸ್ತೆ ಸ್ನೇಹಿತರೆ.